ಕಸ್ಟಮ್ಸ್ ಮಹಾರಾಷ್ಟ್ರ. ಈ ಒಂದು ಸಂದರ್ಭದಲ್ಲಿ ಆಟಗಾರ ಪರಿಚಯವನ್ನು ಮಾಡಿಕೊಳ್ಳೋಣ. ಪ್ರೋ ಕಬಡ್ಡಿಯ ತಾರೆಯರ ಒಂದು ಪರಿಚಯ. RWF ಬೆಂಗಳೂರು ತಂಡದಲ್ಲಿ ಕ್ಯಾಪ್ಟನ್ ಆಗಿ ಪ್ರೋ ಕಬಡ್ಡಿ 6ನೇ ಆವೃತ್ತಿಯಲ್ಲಿ ಒಳ್ಳೆ ಆರಂಭ ಸಿಗ್ತಾ ಇದೆ. ಗುರುರವರ ಧ್ವನಿಯ ಮುಖಾಂತರವಾಗಿ ಇಲ್ಲಿ ಆರಂಭಿಕ ದಾಳಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಜರ್ಸಿ ನಂಬರ್ 4ರ ಆಟಗಾರ. ಆರಂಭ ಕಬಡ್ಡಿಯಲ್ಲಿ ಯಾವಾಗಲೂ ಕೂಡ ನಿಧಾನವಾಗಿರುತ್ತೆ, ಆದರೆ ಆ ನಂತರ ಬರುವ ವೇಗ ನಿಜಕ್ಕೂ ಆ ವೇಗಕ್ಕೆ ನೋಡುಗರು ತುದಿಗಾಲಲ್ಲಿ ನಿಲ್ಲಬೇಕಾಗುತ್ತೆ. ಆ ರೀತಿಯಾದಂತಹ ಒಂದು ಪ್ರದರ್ಶನವನ್ನ ಆಟಗಾರರು ನೀಡ್ತಾ ಹೋಗ್ತಾರೆ. ಮೊದಲ ದಾಳಿಯಲ್ಲಿ ಒಂದು ಪ್ರಯತ್ನ ಬರ್ತಾ ಇದೆ. ಅದ್ಭುತವಾದಂತಹ ದಾಳಿಯ ಪ್ರಯತ್ನದಲ್ಲಿ ವಿಠಲ್ ಮೇಟಿರವರನ್ನ ಟ್ಯಾಕಲ್ ಮಾಡೋದ್ರಲ್ಲಿ ಯಶಸ್ಸನ್ನ ಕಾಣ್ತಾ ಇದೆ. ಯಶಸ್ವಿ ಟ್ಯಾಕಲ್ ನ ಜೊತೆಗೆ ಮಹಾರಾಷ್ಟ್ರ ಕಸ್ಟಮ್ಸ್ ತಂಡ ದಾಳಿ ವಿಭಾಗದಲ್ಲಿ ಅತಿಥಿ ಆಟಗಾರನಾಗಿ ಕರ್ನಾಟಕದ ಆಟಗಾರ ಮಹಾರಾಷ್ಟ್ರ ತಂಡದ ಪರವಾಗಿ ಆಡ್ತಾ ಇದ್ದಾರೆ. ದಾವಣಗೆರೆ ಮೂಲದ ಅಂಜು ನಾಯ್ಕ ಯುವ ಆಟಗಾರ, ಮಹಾರಾಷ್ಟ್ರ ಕಸ್ಟಮ್ಸ್ ತಂಡದಲ್ಲಿ ಅತಿಥಿ ಆಟಗಾರನಾಗಿ ಚಾಕಚಕ್ಯತೆಯ ಆಟಗಾರ ಕೂಡ, ಕಬಡ್ಡಿಯ ಸಾಕಷ್ಟು ಕೌಶಲ್ಯಗಳನ್ನ ಕಲಿತಿರುವ ಆಟಗಾರ. ಹಲವು ಪ್ರೋ ಕಬಡ್ಡಿಯ ಆಟಗಾರರ ಅನುಭವದ ಜೊತೆಯಲ್ಲಿ ನಮ್ಮ ಬೆಂಗಳೂರಿನ RWF ಗಾಲಿ ಮತ್ತು ಅಚ್ಚು ಕಾರ್ಖಾನೆ ರೈಲ್ ವೀಲ್ ಫ್ಯಾಕ್ಟರಿ ತಂಡದ ಪರವಾಗಿ ಆನಂದ್, ಮೈಸೂರು ಮೂಲದ ಆಟಗಾರ. ಪ್ರೋ ಕಬಡ್ಡಿ ಸೀಸನ್ 6ರಲ್ಲಿ ಬೆಂಗಳೂರು ತಂಡ ಚಾಂಪಿಯನ್ ಆದಂತಹ ಸಂದರ್ಭದಲ್ಲಿ ಚಾಂಪಿಯನ್ ತಂಡದಲ್ಲಿ ಇದ್ದಂತಹ ಆಟಗಾರ. ಸೀಸನ್ 8ರಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡದಲ್ಲೂ ಕೂಡ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಲೆಫ್ಟ್ ಕವರ್ ಮೇಲೆ ನೇರವಾದ ಆಟ ಹಾಕುವ ನಂತರ ಸಂಪಾದನೆಯೊಂದಿಗೆ ಲೆಫ್ಟ್ ರೈಡರ್ ತಮ್ಮ ತಂಡದ ಖಾತೆಯನ್ನ ತೆರೀತಾ ಇದ್ದಾರೆ. ಇಲ್ಲಿ ಬಂದು ಒಂದು ರನ್ನಿಂಗ್ ಅಟ್ಯಾಕ್ ಅನಿಕೇತ್ ಕಡೆಯಿಂದ ಬರ್ತಾ ಇದೆ. ಮತ್ತೋರ್ವ ಪ್ರೋ ಕಬಡ್ಡಿ ಆಟಗಾರ ರೈಟ್ ಕಾರ್ನರ್ ಜಾಗದಲ್ಲಿ ಜರ್ಸಿ ನಂಬರ್ 2ರಲ್ಲಿ ತಮ್ಮನ್ನ ಗುರುಸ್ಕೊಳ್ತಾ ಇದ್ದಾರೆ. ಯುವ ಮುಂಬಾ ತಂಡವನ್ನ ಪ್ರತಿನಿಧಿಸಿದಂತ ಪ್ರೋ ಕಬಡ್ಡಿಯ ಮತ್ತೋರ್ವ ಆಟಗಾರ ರೈಟ್ ಕಾರ್ನರ್ ಜಾಗದಿಂದ ಒಂದು ಟ್ಯಾಕಲ್. ಮತ್ತೆ ಆನಂದ್ ಆರಂಭಿಕ ಹಂತದಲ್ಲಿ ತಂಡಕ್ಕೆ ಆಶ್ರಯದ ಆಟಗಾರ. ಮತ್ತೆ ಆಂಗಲ್ ಹೋಲ್ಡ್ ನ ಪ್ರಯತ್ನ, ಒಂದು ಮಿಸ್ಟೇಕ್ ಬರ್ತಾ ಇದೆ ರೈಟ್ ಕಾರ್ನರ್ ಜಾಗದಿಂದ. ಯಶಸ್ವಿಯಾಗಿ ಆನಂದ್ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ಮತ್ತೆ ಅಂಜು ನಾಯ್ಕ ಬಲಿಷ್ಠ ತಂಡದ ವಿರುದ್ಧ ಡಿಫೆನ್ಸ್ ವಿಭಾಗದಲ್ಲಿ ಈಗಾಗಲೇ ಎರಡು ತಂಡಗಳು ಕೂಡ ಇನ್ನು ಬಲಿಷ್ಠತೆಯನ್ನು ತೋರ್ಪಡಿಸಿಲ್ಲ. ಆರಂಭಿಕ ಹಂತದಲ್ಲಿ ಕಸ್ಟಮ್ಸ್ ತಂಡ ಒಂದು ಟ್ಯಾಕಲ್ ಅನ್ನು ಪಡೆದಿದ್ದು ಬಿಟ್ಟರೆ ಅದ್ಭುತವಾದ ಒಂದು ಪ್ರಯತ್ನ ಇಲ್ಲ. ಆಂಗಲ್ ಹೋಲ್ಡ್ ನಲ್ಲಿ ವೇಗದ ದಾಳಿಯ ಪ್ರಯತ್ನದಲ್ಲಿ ಅಂಜು ನಾಯ್ಕ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ವಿಫಲವಾದ ಯತ್ನ ಲೆಫ್ಟ್ ಕಾರ್ನರ್ ಜಾಗದಿಂದ ಚೇತನ್ ರವರಿಂದ ಬಂದ ಒಂದು ಮಿಸ್ಟೇಕ್. ವಿಠಲ್ ಮೇಟಿ ಪ್ರಥಮ ದಾಳಿಯಲ್ಲಿ ಅದು ತಪ್ಪನ್ನ ಎಸಗಿದೆ. ಕ್ಷಣಾರ್ಧದಲ್ಲಿ ಹೊರಗಿದೆ. ತಪ್ಪನ್ನ ಸರಿಪಡಿಸಿಕೊಳ್ಳುವ ಆಲೋಚನೆಯಲ್ಲಿ 5 ಜನ ಆಟಗಾರರ ಮಧ್ಯೆ ಬೋನಸ್ ಲೈನ್ ಆಫ್ ಆಗಿದೆ. ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಪಂದ್ಯವನ್ನ ಮುನ್ನಡೆಸ್ತಾ ಇದ್ದಾರೆ ಕೂಡ. ನಿಧಾನಗತಿಯಲ್ಲಿ ದಾಳಿಯನ್ನು ಮಾಡೋದ್ರ ಜೊತೆ ನೀಲಕಾಯದ ಆಟಗಾರ ಪ್ರೋ ಕಬಡ್ಡಿ ಸೀಸನ್ 5ರಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡದಲ್ಲಿ ಸ್ಥಾನವನ್ನು ಪಡೆದಿದ್ದಂತ ಆಟಗಾರ ಕೂಡ. ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನದಲ್ಲಿ ಮತ್ತೆ ಕಳೆದ ದಾಳಿಯಲ್ಲಿ ಒಂದು ಅಂಕವನ್ನು ಪಡೆದಂತ ಆಟಗಾರ ಅಂಜು ನಾಯಕ. ಸತತವಾಗಿ ತಾನು ಆಡುವ ಆಟವನ್ನು ಉಚ್ಚರಿಸುವ ಏಕೈಕ ಆಟ ಜಗತ್ತಿನಲ್ಲಿ ಕಬಡ್ಡಿ. ಕಬಡ್ಡಿ ಕಬಡ್ಡಿ ಎಂಬ ಜಪದೊಂದಿಗೆ ತಮ್ಮ ದಾಳಿಯನ್ನು ಆರಂಭಿಸಬೇಕಾಗುತ್ತೆ ದಾಳಿಗಾರರು. ಅದನ್ನು ಯಾವುದೇ ಸಂದರ್ಭದಲ್ಲಿ ನಿಲ್ಲಿಸುವ ಹಾಗಿಲ್ಲ. 30 ಸೆಕೆಂಡ್ಗಳ ಕಾಲ ಅದನ್ನು ಮೈಂಟೈನ್ ಮಾಡಬೇಕಾಗುತ್ತೆ. ಉಸಿರುಗಟ್ಟಿಸುವ ಆಟದ ನಡುವೆ ಉಸಿರುಗಟ್ಟಿಸುವಂತಹ ದಾಳಿಗಳು, ಉಸಿರುಗಟ್ಟಿಸುವಂತಹ ಟ್ಯಾಕಲ್ಗಳನ್ನು ನೋಡ್ತಾ ಇದ್ದೇವೆ. ನಿರೀಕ್ಷೆಗೂ ಮೀರಿದ ವೇಗದ ದಾಳಿಯಲ್ಲಿ ಆನಂದ್ ಗಾಳಿಯಲ್ಲಿಂದ ರೀಚ್ ಮಾಡುವಾಗ ಅಂಪೈರ್ ತೀರ್ಮಾನ. 2 ಅಂಕಗಳ ಸಂಪಾದನೆಯೊಂದಿಗೆ ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ. ಒಂದು ಅದ್ಭುತವಾದ ರೀಚಿಂಗ್ ನ ಜೊತೆಗೆ ಯಶಸ್ವಿ ದಾಳಿಯಲ್ಲಿ 2 ಅಂಕಗಳ ಸಂಪಾದನೆ ಆಗ್ತಾ ಇದೆ. ಆನಂದ್ ರವರ ಒಂದು ಅದ್ಭುತವಾದಂತಹ ದಾಳಿ. ಯಾವುದೇ ವಾದ ವಿವಾದಕ್ಕೆ ಅವಕಾಶ ಇಲ್ಲ. ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ. ಆತಂಕದಲ್ಲಿ ಕಸ್ಟಮ್ಸ್ ಮಹಾರಾಷ್ಟ್ರ ತಂಡ ಆಘಾತವನ್ನು ನೀಡ್ತಾ ಇದ್ದಾರೆ. ಆನಂದಲ್ಲಿ ಟಚ್ ಮಾಡೋ ಪ್ರಯತ್ನ, ಯಾವುದೇ ಅಂಕ ಇಲ್ಲ.
ಕೇವಲ 3 ಜನ ಆಟಗಾರರು ಮಹಾರಾಷ್ಟ್ರ ತಂಡದಲ್ಲಿ. ಇಲ್ಲೊಂದು ಟ್ಯಾಕಲ್ ಪ್ರಯತ್ನ ಯಶಸ್ಸು ಕಾಣ್ತಾ ಇದೆ. ಹೊಂದಾಣಿಕೆ ತಡವಾಗಿ ಬಂದರೂ ಕೂಡ ಅದ್ಭುತವಾಗಿ ಬರ್ತಾ ಇದೆ. ಚೇತನ್ ಲೆಫ್ಟ್ ಕಾರ್ನರ್ ಜಾಗದಿಂದ ಒಂದು ಬ್ಲಾಕ್ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಎಲ್ಲ ಸಹ ಆಟಗಾರರ ಸಹಕಾರದೊಂದಿಗೆ ಯಶಸ್ವಿ ಟ್ಯಾಕಲ್ ಆಗ್ತಾ ಇದೆ. ಮತ್ತೆ ಆನಂದ್ ಸತತ ದಾಳಿಗಳ ಜೊತೆ ಪ್ರೊ ಕಬಡ್ಡಿಯ ಅನುಭವವನ್ನು ತೋರ್ಪಡಿಸ್ತಾ ಇದ್ದಾರೆ. ಈಗಾಗಲೇ ಹಲವು ಬಾರಿ ತಂಡಕ್ಕೆ ಆಸೆಯಾಗಿದ್ದಾರೆ ಕೂಡ. ಇಬ್ಬರು ಆಟಗಾರರ ಮಧ್ಯೆ ಇಬ್ಬರನ್ನು ಒಂದು ಕಡೆ ತೆಗೆದುಕೊಳ್ಳುವ ಪ್ರಯತ್ನ. ರೈಡರ್ ಮೇಲೆ ಅಟ್ಯಾಕ್ ಮಾಡ್ತಾ ಪ್ರಮುಖ ದಾಳಿಗಾರನ ಅಂಕಣದಿಂದ ಹೊರಗೆ ಕಳಿಸ್ತಾ ಇದ್ದಾರೆ. ಡಿಫೆನ್ಸ್ ನಲ್ಲಿದ್ದ ಗೊಂದಲವನ್ನ ಸದ್ಬಳಕೆ ಮಾಡಿಕೊಳ್ತಾ ಏಕಾಂಗಿಯಾಗಿ ಉಳಿದಿರುವ ಆಟಗಾರ ಮಹಾರಾಷ್ಟ್ರ ಕಸ್ಟಮ್ಸ್ ತಂಡದ ಪರವಾಗಿ ಬೋನಸ್ ಮಾಡುವ ಪ್ರಯತ್ನ. ಬೋನಸ್ ಅನ್ನು ನೀಡಲಾಗ್ತಾ ಇದೆ. ಬೋನಸ್ ನೀಡಿ ಟಚ್ ಪಾಯಿಂಟ್ ಕೂಡ ಸಿಗೋ ಸಾಧ್ಯತೆ ಇತ್ತು. ಆದ್ರೆ ಅಷ್ಟರಲ್ಲಿ ಅನಿಕೇತ್ ಮತ್ತೆ ರೈಟ್ ಕಾರ್ನರ್ ಜಾಗದಿಂದ ಒಂದು ಅದ್ಭುತವಾದಂತ ಟೈ ಹೋಲ್ಡ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ಯಶಸ್ವಿ ಟ್ಯಾಕಲ್ ನ ಜೊತೆಗೆ ಆಲ್ ಔಟ್ ನ ಪಾಯಿಂಟ್ಸ್ ಅನ್ನು ಪಡ್ಕೊಳ್ತಾ ಇದೆ ಬೆಂಗಳೂರಿನ RWF ತಂಡ. ಇದೊಂದು ಟೈಮ್ ಔಟ್ ತೆಗೆದುಕೊಳ್ತಾ ಇದ್ದಾರೆ. RWF ತಂಡದ ಪರವಾಗಿ ವೆಂಕಟೇಶ್ ತಮ್ಮ ದಾಳಿಯನ್ನ ಆರಂಭಿಸಿದ್ದಾರೆ. ಅನುಭವಿ ಆಟಗಾರ, ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸೋದರ ಜೊತೆಗೆ ಭಾರತೀಯ ರೈಲ್ವೆ ತಂಡವನ್ನು ಕೂಡ ಪ್ರತಿನಿಧಿಸಿರುವ ಅನುಭವದಲ್ಲಿ ಜಂಪಿಂಗ್ ಸ್ಕಿಲ್ ನಲ್ಲಿ ಸಾಕಷ್ಟು ಖ್ಯಾತಿಯನ್ನು ಪಡೆದಿದ್ದಂತಹ ಆಟಗಾರ ಕೂಡ. ವಿಕಾಸ್ ತಮ್ಮ ದಾಳಿಯಲ್ಲಿ ಕಸ್ಟಮ್ಸ್ ತಂಡದ ಪರವಾಗಿ ಇಲ್ಲಿ ಬ್ಯಾಕ್ ಹೌಲ್ಡ್ ಮಾಡೋ ಪ್ರಯತ್ನ. ಆತ್ರದ ನಿರ್ಧಾರ, ಹೊಂದಾಣಿಕೆ ಎದ್ದು ಬರ್ತಾ ಇದೆ. 3 ಅಂಕಗಳ ಸಂಪಾದನೆ. ಯಶಸ್ವಿ ದಾಳಿಯ ಜೊತೆಗೆ ಒಂದೇ ಒಂದು ತಪ್ಪು 3 ಅಂಕಗಳನ್ನ ತಂದು ಕೊಡ್ತಾ ಇದೆ ಎದುರಾಳಿ ತಂಡಕ್ಕೆ. ಬ್ಯಾಕ್ ಹೌಲ್ಡ್ ಮಾಡುವ ಪ್ರಯತ್ನ. ರೈಟ್ ಕವರ್ ಕಾರ್ನರ್ ಜಾಗದಿಂದ ಬಂದ್ರೆ ಅವ್ರಿಗೆ ಅಸಿಸ್ಟ್ ಮಾಡೋಕೆ ಬಂದಂತ 3 ಜನ ಒಟ್ಟು ಡಿಫೆಂಡರ್ಸ್ ಅಂಕಣದಿಂದ ಹೊರಗೆ. ಆನಂದ್ ಮತ್ತೆ ತಂಡಕ್ಕೆ ಆಸರೆ ಆಗಲಿದ್ದಾರೆ. ಬೋನಸ್ ಮಾಡುವ ಪ್ರಯತ್ನ. ಸ್ವಲ್ಪ ಸೌಂಡ್ ನ ಕಡಿಮೆ ಮಾಡಿ. ಉತ್ತಮವಾದ ಮತ್ತೊಂದು ಟ್ಯಾಕಲ್ ನ ಜೊತೆಗೆ ಯಶಸ್ವಿ ಟ್ಯಾಕಲ್. and 6 in favor of RWF. ಉತ್ತಮವಾದ ಮತ್ತೊಂದು ಹಿಟ್ಟ ಯಶಸ್ವಿ ಟ್ಯಾಕಲ್ ನಲ್ಲಿ ಇದೀಗ ಕಸ್ಟಮ್ಸ್ ತಂಡದ ಆಟಗಾರ. ಸಮಯದ ಭಾವ 2 ತಂಡಕ್ಕೆ ಕಾಡ್ತಾ ಇದೆ. ಸ್ವಲ್ಪ ಸೌಂಡ್ ಕಡಿಮೆ ಇದೆ. ಮತ್ತೊಮ್ಮೆ ಆನಂದ್ ಸತತವಾಗಿ ಯಶಸ್ಸನ್ನು ಕಂಡ ಆಟಗಾರ. ಮತ್ತೆ ಅದ್ಭುತವಾದ ರೀಚಿಂಗ್ ಬರ್ತಾ ಇದೆ. ಎಲ್ಲಕ್ಕ ಸಿಗುವ ಎಲ್ಲ ಸಾಧ್ಯತೆ ಕಾಣ್ತಾ ಇದೆ. ಅಂಕನ ತೀರ್ಮಾನ ಕೂಡ 2 ಅಂಕಗಳು. ಬೇಗದ ದಾಳಿಯ ಜೊತೆಗೆ ಆನಂದ್ ಮತ್ತೆ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಆನಂದ್ ತಂಡಕ್ಕೆ ಆಸರೆ ಆಗ್ತಾರೆ. ಈವರೆಗೆ ಅವರನ್ನ ಟ್ಯಾಕಲ್ ಮಾಡಕ್ಕೆ ಸಾಧ್ಯವಾಗಿಲ್ಲ ಕಸ್ಟಮ್ಸ್ ಡಿಫೆನ್ಸ್ ತಂಡಕ್ಕೆ. ವೆಂಕಟೇಶ್ ಅನುಭವಿ ಆಟಗಾರ. ಸಮಯಕ್ಕೆ ತಕ್ಕಂತೆ ಒಂದು ಪ್ಲಾನಿಂಗ್ ನ ಮುಖಾಂತರ ದಾಳಿಗಳನ್ನು ಬಳಸಲಾಗ್ತಾ ಇದೆ. ದಾಳಿಗಾರರನ್ನು 5 ಜನ ಆಟಗಾರರ ಮಧ್ಯೆ ಬೋನಸ್ ಲೈನ್ ಆಫ್ ಆಗಿದೆ. ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ ಎಂಟಿ ರೈಡ್ಗೆ ಮುಂದಾಗ್ತಾ ಇದ್ದಾರೆ ವೆಂಕಟೇಶ್. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್ ನಲ್ಲಿ ವಿಕಾಸ್ ಅಂಕವನ್ನು ಗಳಿಸಲೇಬೇಕಾದ ಒತ್ತಡದಲ್ಲಿದ್ದಾರೆ. ಬೋನಸ್ ಲೈನ್ ಆನ್ ಇದೆ. ಬೋನಸ್ ಮಾಡುವ ಅವಕಾಶ ಅಂತೂ ಇದೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಬೇಕಿದೆ. ಅಂಕವನ್ನು ಗಳಿಸಬೇಕಾದ್ರೆ ಒಳ್ಳೆ ಪ್ರಯತ್ನ. ಮತ್ತೆ ಇಲ್ಲಿ ಲಾಬಿ ಮೇಲೆ ಬೀಳ್ತಾ ಇದ್ದಾರೆ. ಒಂದು ಅಂಕ ಸಿಗ್ತಾ ಇದೆ. ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಮತ್ತೆ ಆನಂದ್
ವೇಗದ ದಾಳಿ ಮತ್ತೊಮ್ಮೆ ಬೋನಸ್ ಮಾಡುವ ಪ್ರಯತ್ನ. ಇದಕ್ಕೂ ಮುಂಚೆ ಒಂದು ಬಾರಿ ರನ್ನಿಂಗ್ ನಲ್ಲಿ ಬೋನಸ್ ಮಾಡೋ ಪ್ರಯತ್ನ ಮಾಡಿದ್ರು, ಆದ್ರೆ ಈಗ ಕಾರ್ನರ್ ಜಾಗದಲ್ಲೇ ಬೋನಸ್ ಮಾಡೋ ಪ್ರಯತ್ನದಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಮತ್ತೆ ವಿಕಾಸ್ Captain or coach, please come out to the official table. I also request the manager of Belagavi district, please come out to the official table. Belagavi ತಂಡದ ನಾಯಕ ಅಥವಾ ಆಟಗಾರರು ಇದ್ದಲ್ಲಿ ದಯಮಾಡಿ ವೇದಿಕೆಯಲ್ಲಿ ಬನ್ನಿ. ಬನ್ನಿ 16-8 in favor of RWF. 16-8 RWF ತಂಡದ ಪರವಾಗಿ 16 ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ RWF ತಂಡ ಈ ಸಂದರ್ಭದಲ್ಲಿ. ಉತ್ತಮವಾದ ಒಂದು ಹಿಡಿತ ಇದೀಗ ದರ್ಶನ್ ಕಡೆಯಿಂದ ಬರ್ತಾ ಇದೆ. ಯಶಸ್ವಿ ಟ್ಯಾಕಲ್, ಮಂಜು ನಾಯ್ಕರ್ ಅವರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಯಶಸ್ವಿ ಟ್ಯಾಕಲ್ ನ ನಡುವೆ ಮತ್ತೆ ಆನಂದ್. ಸತತ ದಾಳಿಗಳ ಜೊತೆಯಲ್ಲಿ 4 ಜನ ಆಟಗಾರರ ಮಧ್ಯೆ ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ, ಯಾವುದೇ ಇಲ್ಲ. ಪ್ರಾಮಾಣಿಕತೆಯಿಂದ ಮತ್ತೆ ವಾಪಸ್ ಆಗ್ತಾ ಇದ್ದಾರೆ, ಅಂಕ ಗಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೆ ಅದೇ ರೀತಿಯಾದಂತಹ ಅಟ್ಯಾಕ್ ಮಾಡುವ ಪ್ರಯತ್ನ, ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನದಲ್ಲಿ ಯಾವುದೇ ಅಂಕವಿಲ್ಲದೆ ವಾಪಸ್ ಆಗ್ತಾ ಇದ್ದಾರೆ. ಎಂಟಿ ರೇಟ್ ಜೆರ್ಸಿ ನಂಬರ್ 4 ಕಸ್ಟಮ್ಸ್ ಮಹಾರಾಷ್ಟ್ರ ತಂಡ ಟಚ್ ಮಾಡುವ ಪ್ರಯತ್ನ. ವಿಠಲ್ ಮೇಲ್ ಮತ್ತೋರ್ವ ಪ್ರೊ ಕಬಡ್ಡಿಯ ಅನುಭವದ ಜೊತೆಗೆ 4 ಜನ ಆಟಗಾರರ ಮಧ್ಯೆ ರಕ್ಷಣಾತ್ಮಕ ದಾಳಿಗೆ ಮುಂದಾಗ್ತಾ ಇದ್ದಾರೆ. ಮತ್ತೊಮ್ಮೆ ಅಂಕಕ್ಕಾಗಿ ಯಾವುದೇ ಪ್ರಯತ್ನ ಕಾಣ್ತಾ ಇದೆ. ಈಗಾಗಲೇ ಇರುವ ಮುನ್ನಡೆಯನ್ನ ಕಾಪಾಡಿಕೊಳ್ಳುವ ಆಲೋಚನೆಯಲ್ಲಿ ಟೂ ಆರ್ ಡೈರೆಕ್ಟ್ ಸ್ಟ್ರಾಟಜಿಯಲ್ಲಿ ಪಂದ್ಯಗಳನ್ನು ನಡೆಸಲಿದ್ದಾರೆ. Next round match, I request Income Tax Pune, Maharashtra and Belagavi district. Both the team managers, please get it ready for the next round match. ಮುಂದಿನ ಪಂದ್ಯ ಇನ್ಕಮ್ ಟ್ಯಾಕ್ಸ್ ಪುಣೆ ಮಹಾರಾಷ್ಟ್ರ ಇವರ ವಿರುದ್ಧ ಬೆಳಗಾವಿ ಜಿಲ್ಲಾ ಕಬಡ್ಡಿ ತಂಡ. 2 ತಂಡದ ನಾಯಕರಿಂದ ಮಾಟಗಳನ್ನು ಅಣಿಗೊಳಿಸಿ. ಫಸ್ಟ್ ಕಾಲ್ ಫಾರ್ ದ ನೆಕ್ಸ್ಟ್ ರೌಂಡ್ ಮ್ಯಾಚ್ ಟು ಬಿ ಪ್ಲೇಡ್ ಬಿಟ್ವೀನ್ ಇನ್ಕಮ್ ಟ್ಯಾಕ್ಸ್ ಪುಣೆ ಮಹಾರಾಷ್ಟ್ರ ಅಂಡ್ ಬೆಳಗಾವಿ ಡಿಸ್ಟ್ರಿಕ್ಟ್. ಬೋತ್ ಟೀಮ್ ಮ್ಯಾನೇಜರ್ಸ್ ಪ್ಲೀಸ್ ಗೆಟ್ ಇಟ್ ರೆಡಿ. ವೇಗದ ದಾಳಿಯಲ್ಲಿ ಮತ್ತೊಮ್ಮೆ ಆನಂದ್ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ. ರನ್ನಿಂಗ್ ಹ್ಯಾಂಡ್ ಟಚ್ ನ ಮುಖಾಂತರವಾಗಿ ಯಶಸ್ವಿ ಉತ್ತಮವಾದ ಪ್ರಯತ್ನ, ಇಲ್ಲಿ ಯಶಸ್ವಿ ಟ್ಯಾಕಲ್. ಅತ್ಯಂತ ಅದ್ಭುತವಾದಂತಹ ಹೊಂದಾಣಿಕೆ ಕಾಣ್ತಾ ಇದೆ RWF ತಂಡದ ಪಾಳ್ಯದಲ್ಲಿ. ರೈಟ್ ಕಾರ್ನರ್ ಮತ್ತೆ ಲೆಫ್ಟ್ ಕವರ್ ಇಬ್ಬರ ನಡುವೆ ಆಲ್ಔಟ್ ಅನ್ನ ಪಡೆದುಕೊಳ್ಳುವಲ್ಲಿ ಯಶಸ್ಸನ್ನ ಕಾಣ್ತಾ ಇದೆ ಇದೀಗ RWF ತಂಡ. ಟೈಮ್ ಔಟ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. in favor of RWF. 23 ಮತ್ತು 8ರಲ್ಲಿ ಪಂದ್ಯ ಸಾಗ್ತಾ ಇದೆ. RWF ತಂಡ ಮುನ್ನಡೆಯಲ್ಲಿ ಲೀಗ್ ಹಂತದ ಪಂದ್ಯ ಆಗಿರುವುದರಿಂದ ಪ್ರತಿ ಅಂಕಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಶ್ರೀಧರ್ ನಾಯಕ್ ಎಲ್ಲಿದ್ದಾರೆ ತಾವು ದಯಮಾಡಿ ವೇದಿಕೆಯಲ್ಲಿ ಬಂದ್ಬಿಡಿ. ಶ್ರೀಧರ್ ನಾಯಕ್ ಸಂಘಟನಾ ಕಾರ್ಯದರ್ಶಿ. ಮತ್ತೆ ಸತತ ದಾಳಿಗಳ ಜೊತೆಗೆ ಸತತ ಯಶಸ್ಸಿನ ಹಾದಿಯಲ್ಲಿ ಸಾಗ್ತಾ ಇದ್ದಾರೆ ಈ ಆಟಗಾರ. ಪ್ರೊ ಕಬಡ್ಡಿಯ ತಮ್ಮ ಎಲ್ಲ ಅನುಭವವನ್ನ, ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಎಲ್ಲ ಅನುಭವವನ್ನ ತಮ್ಮ ತಂಡದ ಗೆಲುವಿಗಾಗಿ ಹೊರ ಹಾಕ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ ರೀತಿಯಾದ
ಪ್ರಯತ್ನವನ್ನು ಮುನ್ನಡೆಸಿರುವ ಕಸ್ಟಮ್ಸ್ ಮಹಾರಾಷ್ಟ್ರ ತಂಡ ಸಾಕಷ್ಟು ಪ್ರಯತ್ನವನ್ನು ಮುನ್ನಡೆಸ್ತಾ ಇದ್ದಾರೆ. ಅಂದ್ರೆ ಎದುರಾಳಿ ತಂಡದ ಡಿಫೆನ್ಸ್ ಅಷ್ಟೇ ಬಲಿಷ್ಠವಾಗಿದೆ. ಮಧುವಾದ ಮತ್ತೊಂದು ಹಿಡಿತ ಮಿಡ್ಲರ್ ಹತ್ರ ಇದ್ದಾರೆ ದಾಳಿಗಾರ. ಆದ್ರೆ ಯಶಸ್ವಿ ಟ್ಯಾಕಲ್ ಆಗ್ತಾ ಇದೆ, ರೀಚ್ ಮಾಡಕ್ಕೆ ಸಾಧ್ಯ ಆಗ್ಲಿಲ್ಲ. ಒಳ್ಳೆ ಪ್ರಯತ್ನ ಅಂತೂ ಕಾಣ್ತಾ ಇತ್ತು ದಾಳಿಗಾರರಿಂದ. ಇದರೊಂದಿಗೆ ಹಾಫ್ ಟೈಮ್ ಮುಕ್ತಾಯ ಆಗ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯಕ್ಕೆ 4-8 in favor of Royal Wheel Factory Bangalore. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗಿದೆ. ದಾಳಿಯನ್ನು ಆರಂಭಿಸಿಕೊಂಡಿರುವಂತಹ ವಿಠಲ್ ಮೇಟಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಕೂಡ ಪ್ರತಿನಿಧಿಸಿದಂತ ಕರ್ನಾಟಕದ ಹೆಮ್ಮೆ ಆಟಗಾರ ಬಾಗಲಕೋಟೆ ಮೇಲದ ಆಟಗಾರ ಈ ಬಾರಿ ಒಂದು ಅದ್ಭುತವಾದ ರನ್ನಿಂಗ್ ಹೆಡ್ ಟಚ್ ಮುಖೇನಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾರೆ. ಒಳ್ಳೆ ಆರಂಭ ಸಿಗ್ತಾ ಇದೆ RWF ತಂಡಕ್ಕೆ. ದ್ವಿತೀಯಾರ್ಧದಲ್ಲೂ ಕೂಡ ಒಂದು ಬದಲಾವಣೆಯನ್ನು ತೆಗೆದುಕೊಂಡು ಬರ್ತಾ ಇದೆ ಕಸ್ಟಮ್ಸ್ ತಂಡ. ಬಲಿಷ್ಠ ಆಟಗಾರರನ್ನು ಬಳಸುವ ಪ್ರಯತ್ನ. ಕಬಡ್ಡಿಯಲ್ಲಿ ಶಕ್ತಿ ಬಹಳನೇ ಮುಖ್ಯ ಆಗುತ್ತೆ, ಹಾಗೆ ಯುಕ್ತಿ ಅದಕ್ಕಿಂತ ಮುಖ್ಯ ಆಗುತ್ತೆ. ಅದಕ್ಕಾಗಿಯೇ ಶಕ್ತಿಯುತ ಆಟಗಾರರ ಯುಕ್ತಿಯಿಂದ ಟ್ಯಾಕಲ್ ಮಾಡ್ತಾ ಇದ್ದಾರೆ. ಅದರ ಒಂದು ಬೋನಸ್ ಅಂಕ ಸಿಗ್ತಾ ಇದೆ ಕಸ್ಟಮ್ಸ್ ತಂಡಕ್ಕೆ. ಎರಡೂ ತಂಡಕ್ಕೆ ಒಂದು ಅಂಕ ಸಿಗ್ತಾ ಇದೆ ಇಲ್ಲಿ. ಮತ್ತೆ ಆನಂದ್ ದ್ವಿತೀಯಾರ್ಧದಲ್ಲಿ ತಮ್ಮ ಮೊದಲನೇ ದಾಳಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅದು ಅತ್ಯಂತ ರೋಚಕ ಪಂದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏಕಪಕ್ಷೀಯವಾಗಿಸ್ತಾ ಇದ್ದಾರೆ RWF ತಂಡ. ಮಧುವಾದ ಒಂದು ದಾಳಿಯ ಪ್ರಯತ್ನ, ಆದ್ರೆ ಯಾವುದೇ ಅಂಕ ಇಲ್ಲ. ಟೋಲ್ ಟಚ್ನ ಪ್ರಯತ್ನ ಅತ್ಯುತ್ತಮವಾಗಿತ್ತು, ಅಷ್ಟೇ ವೇಗವಾಗಿ ಡಿಫೆಂಡರ್ ಕೂಡ ಟೋಲ್ ಟಚ್ನಿಂದ ತಪ್ಪಿಸಿಕೊಳ್ತಾ ಇದ್ದಾರೆ. ಆನಂದ್ ಮತ್ತೆ ಎಂಟಿ ರೈಟ್ ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಇದರೊಂದಿಗೆ ಅರ್ಜುನ್ ನಾಯ್ಕ ಈ ಪಂದ್ಯದಲ್ಲಿ ಇನ್ನೂ ತಮ್ಮ ನೈಜ ಆಟಕ್ಕೆ ವಾಪಸಾತಿಯನ್ನು ಪಡೆಯೋಕೆ ಸಾಧ್ಯವಾಗಿಲ್ಲ. ಬಲಿಷ್ಠ ಡಿಫೆನ್ಸ್ ಮುಂದೆ ಹೆಚ್ಚು ಅಂಕಗಳನ್ನು ಗಳಿಸಿಕೊಳ್ಳಕ್ಕೆ ಸಾಧ್ಯವಾಗಿಲ್ಲ. ಅಂಕವನ್ನು ಗಳಿಸಬೇಕಾದಂತಹ ಒತ್ತಡ ಸಾಕಷ್ಟಿದೆ. ಈ ಹಂತದ ಪಂದ್ಯ ಆಗಿರುತ್ತೆ. ವೇಗದ ದಾಳಿಯ ಪ್ರಯತ್ನ ಆದ್ರೆ ಕಂಪ್ಲೀಟ್ ಆಗಿ ಕ್ರಾಸ್ ಮಾಡಲಿಲ್ಲ ಬೋನಸ್ ಅಂಕವನ್ನ. ವೇಗದಲ್ಲಿ ಬೋನಸ್ ಪ್ರಯತ್ನವನ್ನ ಮಾಡಿದ್ರು, ಆದ್ರೆ ಯಶಸ್ವಿಯನ್ನ ಕಾಣಲಿಲ್ಲ. ಮತ್ತೆ ಮೇಟಿ ನಿಧಾನಗತಿಯಲ್ಲಿ ಪಂದ್ಯವನ್ನು ಸಾಗಿಸುವ ಆಲೋಚನೆಯಲ್ಲಿ RWF ತಂಡ ಈಗಾಗಲೇ ಗಳಿಸಿರುವ ಲೀಡ್ ಅನ್ನ ಕಾಪಾಡಿಕೊಳ್ಳುವ ಆಲೋಚನೆಯಲ್ಲಿದ್ದಾರೆ. ಅದಕ್ಕಾಗಿಯೇ ಪಂದ್ಯವನ್ನು ನಿಧಾನಗತಿಯಲ್ಲಿ ಸಾಗಿಸುವ ಪ್ರಯತ್ನದಲ್ಲಿದ್ರೆ ವೇಗವಾಗಿ ಅಂಕವನ್ನು ಗಳಿಸಿಕೊಳ್ಬೇಕಾದ ಆಲೋಚನೆ ಇರುವುದು ಕಸ್ಟಮ್ಸ್ ಮಹಾರಾಷ್ಟ್ರ ತಂಡಕ್ಕೆ. ಸತತ ದಾಳಿಗಳನ್ನ ಮಾಡಲೇಬೇಕಿದೆ, ಅಂಕವನ್ನು ಕೂಡ ಗಳಿಸಲೇಬೇಕಿದೆ. ಟೋಲ್ ಟಚ್ ಮಾಡೋ ಪ್ರಯತ್ನ, ವೇಗದ ಪ್ರಯತ್ನ ಆದ್ರೆ ಅಂಕ ಇಲ್ಲ, ವಾಪಸ್ ಆಗ್ತಾ ಇದೆ. ಎರಡು ಎಂಟಿ ರೈಡ್ ನಂತರ ಮುಂದಿನ ರೈಡ್ ಡೂ ಆರ್ ಡೈ ಆಗಿದೆ. ಆ ಡೂ ಆರ್ ಡೈ ರೈಡ್ ನ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಆನಂದ್. ಸತತವಾಗಿ ಒಂದು ಪಂದ್ಯಾವಳಿಯಲ್ಲಿ ಈ ಪಂದ್ಯದಲ್ಲಿ ಯಶಸ್ಸನ್ನು ಕಂಡಿರುವ ಆಟಗಾರ. ಮತ್ತದೇ ಯಶಸ್ಸನ್ನು ಕಾಣಕ್ಕೆ ಸಾಧ್ಯನಾ? ಈ ಬಾರಿ ಇಲ್ಲ. ವಿಕಾಸ್ ಕಾಳಿಂದ ಅದ್ಭುತವಾದಂತಹ ಒಂದು ಡ್ಯಾಶ್ ಬರ್ತಾ ಇದೆ. ಏಕಾಂಗಿಯಾಗಿ ಆನಂದ್ ಅವರನ್ನ ಪ್ರಥಮ ಬಾರಿಗೆ ಈ ಪಂದ್ಯಾವಳಿಯಲ್ಲಿ ಟ್ಯಾಕಲ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ರೈಟ್ ವಿಕಾಸ್ ಆ ಒಂದು ಅವಕಾಶವನ್ನು ಪಡ್ಕೊಳ್ತಾ ಇದ್ದಾರೆ. ಇಲ್ಲಿ ಅತ್ಯಂತ ಯಶಸ್ವಿ ಟ್ಯಾಕಲ್, ಅತ್ಯಂತ ಹೊಂದಾಣಿಕೆ, ಅದ್ಭುತವಾದಂತಹ ಹೊಂದಾಣಿಕೆ ಕಾರ್ನರ್ ಮತ್ತೆ ಸೆಕೆಂಡ್ ಮ್ಯಾನ್ ನಡುವೆ. ವಿಠಲ್ ಮೇಟಿ ಅತ್ಯಂತ ಯಶಸ್ವಿಯಾಗಿ ಸಪೋರ್ಟ್ ನೀಡ್ತಾ ಇದ್ದಾರೆ. ಸ್ವಲ್ಪ ತಡ ಮಾಡಿದ್ರು ದಾಳಿಗಾರ, ಆ ಸ್ವಲ್ಪ ಸಮಯವನ್ನೇ ಸದುಪಯೋಗ ಪಡಿಸಿಕೊಳ್ತಾ ಇರೋದು ಡಿಫೆನ್ಸ್. ವಿಠಲ್ ಮೇಟಿಯಿಂದ ಬಂದಂತಹ ಒಂದು ಅದ್ಭುತವಾದಂತಹ ಟ್ಯಾಕಲ್ ಒಂದು ಕಡೆ. ಮತ್ತೆ ಆನಂದ್ ಚಾಲೆಂಜ್ ತೆಗೆದುಕೊಳ್ತಾ ಇದ್ದಾರೆ. ಕಳೆದ ದಾಳಿಯಲ್ಲಿ ನನ್ನ ಟ್ಯಾಕಲ್ ಮಾಡಿದ್ರೆ ಈ ಬಾರಿ ಏನಾಗುತ್ತೆ ಅಂತ. ಈ ಬಾರಿ ಕೂಡ ಟ್ಯಾಕಲ್ ಮಾಡ್ತೇವೆ ಅಂತ ಕರೆಕ್ಟ್ ಆದಂತಹ ಟೈಮ್ಗೆ ಒಂದು ಡೈವಿಂಗ್ ಆಂಕಲ್ ಹೋಲ್ಡ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ. ರೈಟ್ ಕಾರ್ನರ್ ಜಾಗದಿಂದ ಯಶಸ್ವಿ ಟ್ಯಾಕಲ್ ನ ಜೊತೆ. ಮತ್ತೆ ಇಲ್ಲಿ ಕೂಡ ಅದೇ ರೀತಿಯಾದಂತಹ ಚಾಲೆಂಜ್ ಅನ್ನು ಸ್ವೀಕರಿಸ್ತಾ ಇದ್ದಾರೆ ಅರ್ಜುನ್ ನಾಯ್ಕ. ಕಳೆದ ಬಾರಿ ಬೋನಸ್ ಮಾಡುವ ಪ್ರಯತ್ನ ವಿಫಲವಾಗಿತ್ತು. ಈ ಬಾರಿ ಆ ಪ್ರಯತ್ನಕ್ಕೆ ಮುಂದಾಗ್ತಾರ ಅಥವಾ ಅವರ ತಲೆಯಲ್ಲಿ ಏನು ಓಡ್ತಾ ಇದೆ, ಏನು ಪ್ಲಾನಿಂಗ್ ನಲ್ಲಿ ದಾಳಿಯನ್ನು ಮುನ್ನಡೆಸಿದ್ದಾರೆ ಕಾದು ನೋಡಬೇಕಾಗಿದೆ. ಉತ್ತಮವಾದ ಪ್ರಯತ್ನ ಇತ್ತು, ಆದ್ರೆ ಅಷ್ಟೇ ಉತ್ತಮವಾದ ಪ್ರಯತ್ನ ಕಾಣ್ತಾ ಇದೆ. ಯಶಸ್ವಿ ಟ್ಯಾಕಲ್ ನ ಜೊತೆಗೆ ಮತ್ತೆ RWF ತಂಡ ತಮ್ಮ ಡಿಫೆನ್ಸ್ ವಿಭಾಗದ ಹೊಂದಾಣಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ. ಯಶಸ್ವಿ ಟ್ಯಾಕಲ್ ನ ಜೊತೆ ವೆಂಕಟೇಶ್ RWF ತಂಡದ ಪರವಾಗಿ ಅನುಭವಿ ಆಟಗಾರ ನಿಧಾನಗತಿಯಲ್ಲಿ ತಮ್ಮ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ. ಲೀಡ್ ಇರುವ ಹಂತವನ್ನ ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ತೋರ್ಪಡಿಸ್ತಾ ಇದ್ದಾರೆ. ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ
ಬೋನಸ್ ಮಾಡುವ ಪ್ರಯತ್ನ ಪ್ರಯತ್ನವಾಗಿದೆ, ಕಂಪ್ಲೀಟ್ ಆಗಿ ಕ್ರಾಸ್ ಆಗಿಲ್ಲ ಅನ್ನೋದು ತೀರ್ಮಾನ. ಮತ್ತೆ ವಿಠಲ್ ಬೇಟಿ ಅದೇ ರೀತಿಯಾದಂತಹ ನಿಧಾನಗತಿಯಾದಂತಹ ಮುನ್ನಡೆಸಿದ್ದಾರೆ 4 ಜನ ಆಟಗಾರರ ಮಧ್ಯೆ. ಬೋನಸ್ ಲೈನ್ ಆಫ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಗತಿಯ ದಾಳಿ, ಡಿಫೆನ್ಸ್ ಸ್ವಲ್ಪ ಬಲಿಷ್ಠವಾಗಿರುತ್ತೆ ಆ ಸಮಯಕ್ಕೆ. ಇಲ್ಲೊಂದು ಟ್ಯಾಕಲ್ ನ ಪ್ರಯತ್ನ ಕಾಸ್ಗಳಿಂದ ಮಿಡ್ ಲೈನ್ ಕಡೆ ಬರ್ತಾ ಇದ್ದಾರೆ. ವಿಠಲ್ ಬೇಟಿ ಹತ್ತಿರ ಬಂದ್ರು, ಆದ್ರೆ ಮಿಡ್ ಲೈನ್ ಕ್ರಾಸ್ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಸಪೋರ್ಟ್ ತಡವಾಗಿ ಬಂದ್ರು ಕೂಡ ಬಹಳ ಚೆನ್ನಾಗಿ ಬರ್ತಾ ಇದೆ. ಹೊಂದಾಣಿಕೆಯ ಹಿಡಿತ ಮತ್ತೆ ನಮ್ಮಲ್ಲಿದೆ ಅನ್ನೋದನ್ನ ಸಾಬೀತುಪಡಿಸ್ತಾ ಇದ್ದಾರೆ ಅದ್ಭುತವಾದಂತಹ ಟ್ಯಾಕಲ್ ನ ಜೊತೆ. ಕಳೆದ ದಾಳಿಯಲ್ಲಿ ಬೋನಸ್ ನ ಪ್ರಯತ್ನ ವಿಫಲವಾಗಿತ್ತು. ಈ ಬಾರಿ 5 ಆಟಗಾರ ಕಸ್ಟಮ್ಸ್ ಮಹಾರಾಷ್ಟ್ರ ತಂಡ 28-12 ದೊಡ್ಡ ಮುನ್ನಡೆಯ ಹಾದಿಯಲ್ಲಿ RWF ತಂಡ ಬೆಂಗಳೂರಿನ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 16 ಅಂಕಗಳ ಅಂತರದಲ್ಲಿ ಮತ್ತೊಮ್ಮೆ ಆನಂದ್ ಆರಂಭಿಕ ಹಂತದಲ್ಲಿ ಅದ್ಭುತವಾದಂತಹ ದಾಳಿಗಳನ್ನು ಮಾಡುವಂತ ಆಟಗಾರ. ಆದ್ರೆ ಹಿಂದಿನ ಕಳೆದ 2 ರೇಡ್ಗಳಲ್ಲಿ ಅವರನ್ನ 2 ಬಾರಿ ಕೂಡ ಟ್ಯಾಕಲ್ ಮಾಡಲಾಗಿದೆ. 5 ಜನ ಆಟಗಾರರ ಮಧ್ಯೆ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾರೆ. ಈ ಬಾರಿ ಮತ್ತೆ ಮಿಡ್ ಲೈನ್ ಹತ್ರ ಬಂದ್ರು, ಆದ್ರೆ ಕ್ರಾಸ್ ಮಾಡೋಕೆ ಸಾಧ್ಯವಾಗ್ತಾ ಇಲ್ಲ. ಡೈವಿಂಗ್ ಆಂಕಲ್ ಹೋಲ್ಡ್ಗೆ ಬಲಿಯಾಗ್ತಾ ಇದ್ದಾರೆ. ಕೈ ಹೋಲ್ಡ್ ಪ್ರಯತ್ನ, ಆದ್ರೆ ಆಂಕಲ್ ಹೋಲ್ಡ್ ನಲ್ಲಿ ಎಂಡ್ ಆಗ್ತಾ ಇದೆ. ಒಳ್ಳೆ ಸಪೋರ್ಟ್ ಬರ್ತಾ ಇದೆ. ಮತ್ತೆ ಕಾಂಬಿನೇಷನ್ ಟ್ಯಾಕಲ್ ನ ಜೊತೆಗೆ ಕಸ್ಟಮ್ಸ್ 2 ಆನ್ ಡೈ ರೇಟ್ ನಲ್ಲಿ ಮತ್ತೆ ವಿಕಾಸ್ ಸ್ಪೆಷಲಿಸ್ಟ್ ಆಗಿ ಅವರನ್ನ ಬಳಸಲಾಗ್ತಾ ಇದೆ. ಆದ್ರೆ ಅವರು ಕೂಡ ಹೆಚ್ಚಿನ ಯಶಸ್ಸನ್ನ ಕಂಡಿಲ್ಲ 2 ಆನ್ ಡೈ ರೇಟ್ಗಳಲ್ಲಿ. ಅದರಲ್ಲೂ ಇದೀಗ ಬೋನಸ್ ಲೈನ್ ಆಫ್ ಆಗಿದೆ. ಅಂಕವನ್ನ ಗಳಿಸಲೇಬೇಕಾದ ಒತ್ತಡ ಇದೆ. ಈ ಸಮಯವನ್ನ ಬಹಳ ಚೆನ್ನಾಗಿ ಬಳಸಿಕೊಳ್ಳೋಕೆ ಅವಕಾಶ ಇದೆ. ಟೋಟಲ್ ಪ್ರಯತ್ನ, ಕಿಕ್ ಮಾಡೋ ಪ್ರಯತ್ನ, ಹೊಂದಾಣಿಕೆಯ ಮತ್ತೊಂದು ಹಿಡಿತ. ಯಶಸ್ವಿ ಟ್ಯಾಕಲ್ ನಲ್ಲಿ ಮತ್ತೆ ಯಶಸ್ಸನ್ನ ಕಾಣ್ತಾ ಇರೋದು RWF ಬೆಂಗಳೂರಿನ. ಅಂಕಗಳ ಅಂತರವನ್ನ ಹೆಚ್ಚಿಸಿಕೊಂಡು ಹೋಗ್ತಾ ಇದೆ. ಲೀಗ್ ಹಂತದ ಪಂದ್ಯಗಳಲ್ಲಿ ಪ್ರತಿಯೊಂದು ಅಂಕವೂ ಕೂಡ ಬಹಳನೇ ಮುಖ್ಯ ಆಗುತ್ತೆ. ಪ್ರತಿ ಅಂಕಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ನೀಡ್ತಾ RWF ತಂಡ ಮುನ್ನಡೆಯನ್ನ ಹೆಚ್ಚಿಸಿಕೊಳ್ಳುವಲ್ಲಿ ತಮ್ಮ ಪ್ರಯತ್ನವನ್ನು ಮುನ್ನಡೆಸ್ತಾ ಇದ್ದಾರೆ. For the next round match, Income Tax Pune Maharashtra versus Belagavi District. I request both the team managers, please get a team ready. ಮುಂದಿನ ಪಂದ್ಯ ಇನ್ಕಮ್ ಟ್ಯಾಕ್ಸ್ ಪುಣೆ ಮಹಾರಾಷ್ಟ್ರ ವಿರುದ್ಧ ಬೆಳಗಾವಿ ಜಿಲ್ಲಾ. 2 ತಂಡದ ನಾಯಕರೇ ತಮ್ಮ ಆಟಗಾರನ ಅಣಿಗೊಳಿಸಿ. ತಮಗಿದು 2ನೇ ಕಲೆ. ಪರ್ಸ್ಯೂಟ್ ಮಾಡುವಲ್ಲಿ ವಿಫಲವಾಗ್ತಾ ಇದ್ದಾರೆ. ಆತುರದ ನಿರ್ಧಾರ ಎದುರಾಳಿ ತಂಡಕ್ಕೆ ಒಂದು ಗಿಫ್ಟ್ ಪಾಯಿಂಟ್ ಅನ್ನು ನೀಡ್ತಾ ಇದ್ದಾರೆ, ಉಡುಗೊರೆಯ ಅಂತ. ಅದ್ಭುತವಾದಂತಹ ಅಬ್ಸರ್ವೇಷನ್ ಅಂಪೈರ್ಗಳ ಕಡೆಯಿಂದ ಕೂಡ ನಿರ್ಣಾಯಕರು ಅತ್ಯಂತ ಕರೆಕ್ಟ್ ಆದಂತಹ ನಿರ್ಣಯಗಳನ್ನು ನೀಡೋದ್ರ ಮುಖಾಂತರವಾಗಿ ಪಂದ್ಯಾವಳಿ ಯಶಸ್ವಿಯಾಗುವಲ್ಲಿ ಆಯೋಜಕರ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ. ವಿಠಲ್ ಬೇಟಿ ನಿಧಾನಗತಿಯಲ್ಲಿ ತಮ್ಮ ದಾಳಿಯನ್ನ ಸಂಪೂರ್ಣ ಸಮಯವನ್ನು ಬಳಸಿಕೊಂಡು ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಂದು FT ರೇಡ್ ಅನ್ನ ನೋಡ್ತಾ ಇದ್ದೇವೆ 2 ತಂಡದ ಪಾಳ್ಯದಲ್ಲೂ ಕೂಡ. ನಲ್ಲಿ ವೆಂಕಟೇಶ್ ತಮ್ಮ ದಾಳಿಯನ್ನ ಆರಂಭಿಸಿದ್ದಾರೆ. ಅಂಕವನ್ನು ಗಳಿಸಲೇಬೇಕಾದ ಒತ್ತಡ, ಬೋನಸ್ ಮಾಡುವ ಪ್ರಯತ್ನವನ್ನು ಮುನ್ನಡೆಸಿದ್ದಾರೆ. ಮತ್ತದೇ ಪ್ರಯತ್ನ ಸತತವಾಗಿ ಸಾಗ್ತಾ ಇದೆ. ಟಚ್ ಪಾಯಿಂಟ್ ಅನ್ನು ಪಡಿಬೇಕಿದೆ ಕೂಡ. ಕೊನೆ ಕ್ಷಣಗಳ ಹತ್ರ, ಆದ್ರೆ ಅತ್ಯುತ್ತಮವಾದ ಒಂದು ದಾಳಿಯ ಪ್ರದರ್ಶನ. ಆದ್ರೆ ಯಶಸ್ವಿ ಟ್ಯಾಕಲ್ ಕೂಡ ಆಗ್ತಾ ಇದೆ, ಅತ್ಯಂತ ಯಶಸ್ವಿ ಟ್ಯಾಕಲ್ ನಲ್ಲಿ. ಹಾಗೆ ಇದೊಂದು ಸೂಚನೆಯನ್ನ ನೀಡುತ್ತಾ ಇದ್ದೇವೆ, ದಯಮಾಡಿ ಆ ಒಂದು ರಸ್ತೆಯಲ್ಲಿ ಸಾಕಷ್ಟು ಜನ ವಾಹನಗಳನ್ನ ನಿಲ್ಲಿಸಿದ್ದೀರಿ, ಅದನ್ನ ದಯಮಾಡಿ ತೆರವುಗೊಳಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. मोठे मोठे बसले
ಮತ್ತೊಂದು ಎಂಟಿ ರೈಡ್ ಅನ್ನು ನೋಡ್ತಾ ಇದ್ದೇವೆ. ಸತತ ಎಂಟಿ ರೈಡ್ಗಳ ಜೊತೆಯಲ್ಲಿ ಕೊನೆಯ 5 ನಿಮಿಷಗಳು ಮಾತ್ರ ಎರಡೂ ತಂಡದ ನಾಯಕರ ಗಮನಕ್ಕೆ. ಕೊನೆಯ 5 ನಿಮಿಷಗಳ ಆಟ ಬಾಕಿ ಇದೆ. ಮತ್ತೊಂದು ಹಿಡಿತದ ಪ್ರಯತ್ನ, ಮತ್ತೊಮ್ಮೆ ಯಶಸ್ವಿ ಟ್ಯಾಕಲ್ ದರ್ಶನ್ ರವರ ಕಡೆಯಿಂದ ಬರ್ತಾ ಇದೆ. ಪ್ರೋ ಕಬಡ್ಡಿಯ ಅನುಭವ ಮತ್ತೆ ಕೆಲಸ ಮಾಡ್ತಾ ಇದೆ. 30-15 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ RWF ತಂಡ. ಮುಂದಿನ 5 ನಿಮಿಷಗಳ ಸುತ್ತಿನ ಪಂದ್ಯ ಇನ್ಕಮ್ ಟ್ಯಾಕ್ಸ್ ಪುಣೆ ಮಹಾರಾಷ್ಟ್ರ ವಿರುದ್ಧ ಬೆಳಗಾವಿ ಜಿಲ್ಲಾ. 2 ತಂಡದ ನಾಯಕರಿಂದ ಮಾಟಗಾರನ ಕರೆತಂಡಿ ತಮಗೆ ಅಂತಿಮ ಕರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಇನ್ಕಮ್ ಟ್ಯಾಕ್ಸ್ ಪುಣೆ ಮಹಾರಾಷ್ಟ್ರ ವರ್ಸಸ್ ಬೆಳಗಾವಿ ಡಿಸ್ಟ್ರಿಕ್ಟ್. I request both the team managers please send your team. ಎರಡು ತಂಡದ ನಾಯಕರ ಈ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಕರು ಎಮ್ಮರ್. ಡಿಸೈಡ್ ರೈಡ್ ನಲ್ಲಿ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ ಪ್ರೋ ಕಬಡ್ಡಿಯ ತಾರೆ ಮೈಸೂರು ಮೂಲದ ಆಟಗಾರ ಆನಂದ. 6 ಆಟಗಾರ ನಡುವೆ ಈ ಬಾರಿ ಲೆಫ್ಟ್ ಕವರ್ ಭಾಗದಿಂದ ಟ್ಯಾಕಲ್ ಮಾಡುವ ಪ್ರಯತ್ನ ಬಂತು. ಇಲ್ಲಿ ಮಲ್ಟಿಪಲ್ ರೈಡ್ ಪಾಯಿಂಟ್. ಒಂದು ಅದ್ಭುತವಾದ ದಾಳಿಯ ಪ್ರದರ್ಶನ ಆನಂದ್ ಅವರಿಂದ. ಮತ್ತಷ್ಟು ಅಂಕಗಳ ಅಂತರವನ್ನ ಹೆಚ್ಚಿಸಿಕೊಳ್ತಾ ಇದೆ ಇಲ್ಲಿ RWF ತಂಡ. ಲೀಗ್ ಹಂತದ ಪಂದ್ಯಗಳ ಪ್ರಾಮುಖ್ಯತೆಯನ್ನು ಅರಿತಿರುವ ತಂಡ. ಸಾಧ್ಯವಾದಷ್ಟು ಅಂಕಗಳ ಅಂತರವನ್ನ ಮುಂದುವರಿಸಿಕೊಂಡು ಹೋಗುವ ಆಲೋಚನೆಯಲ್ಲಿ ಮಲ್ಟಿಪಲ್ ಪಾಯಿಂಟ್ಸ್ ಗಳ ಕಡೆಗೆ ಹೆಚ್ಚು ಗಮನವನ್ನು ನೀಡ್ತಾ ಇದ್ದಾರೆ ದಾಳಿಕಾರರು. ಇಲ್ಲಿ ಆಂಕಲ್ ಹೋಲ್ಡ್ ನ ಸ್ಪೆಷಲಿಸ್ಟ್ ಆಗಿ ಕಾಣ್ತಾ ಇರೋದು ಚೇತನ್ ಅವರ ಮುಂದೆ. ಬೋನಸ್ ಮಾಡುವ ಪ್ರಯತ್ನವನ್ನು ಮಾಡಿ ಯಾವುದೇ ಅಂಕಗಳಿಂದ ವಾಪಸ್ ಆದರೆ ಮತ್ತೆ ಆನಂದ್ 3 ಬಾರಿ ಟ್ಯಾಕಲ್ ಆಗಿದ್ದರಿಂದ ಆ ಒಂದು ಚಾಲೆಂಜ್ ಅನ್ನು ಸ್ವೀಕರಿಸ್ತಾ ಆದಷ್ಟು ಬೇಗ ಆಲ್ಔಟ್ ಅನ್ನು ಕೂಡ ಪಡೆದುಕೊಳ್ಳುವ ಆಲೋಚನೆಯಲ್ಲಿ ಇದ್ದ ಹಾಗೆ ಕಾಣ್ತಾ ಇದೆ. ಲಾಸ್ಟ್ 3 ಮಿನಿಟ್ಸ್ ಬೋತ್ ಟೀಮ್ ಕ್ಯಾಪ್ಟನ್ಸ್. ಕೊನೆಯ 3 ನಿಮಿಷಗಳು ಮಾತ್ರ. 4 ಜನ ಆಟಗಾರರ ಮಧ್ಯೆ ಮತ್ತೆ ಆನಂದ್ ಈ ಬಾರಿ ರಿಸ್ಕ್ ತೆಗೆದುಕೊಳ್ಳೋಕೆ ರೆಡಿ ಇಲ್ಲ. ನಿಧಾನಗತಿಯಲ್ಲಿ ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ. ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲಾಗ್ತಾ ಇದೆ. ಅಂಕಗಳ ಲೀಡ್ ಸಾಕು. Income tax Pune Maharashtra and Belagavi district. Both the team managers please send your team for the next round match. ಅಂತಿಮ ಕರೆ ಇನ್ಕಮ್ ಟ್ಯಾಕ್ಸ್ ಪುಣೆ ಮಹಾರಾಷ್ಟ್ರ ವಿರುದ್ಧ ಬೆಳಗಾವಿ ಜಿಲ್ಲೆ. 2 ತಂಡದ ನಾಯಕರಿಂದ ಆಟಗಾರನ ಕರೆತಂಡಿ ತಮಗೆ ಅಂತಿಮ ಕರೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಇನ್ಕಮ್ ಟ್ಯಾಕ್ಸ್ ಪುಣೆ ವರ್ಸಸ್ ಬೆಳಗಾವಿ ಡಿಸ್ಟ್ರಿಕ್ಟ್. ಸತತ ದಾಳಿಗಳೊಂದಿಗೆ ಮತ್ತೆ ಆನಂದ್ ಸೂಪರ್ ಟ್ಯಾಕಲ್ ಆಗಿದೆ. ಲಾಸ್ಟ್ 2 ಮಿನಿಟ್ಸ್ ಕೊನೆಯ 2 ನಿಮಿಷಗಳ ಆಟ ಬಾಕಿ ಇದ್ದಾಗಲೂ ಕೂಡ ಆನಂದ್ ಸತತ ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ಲೀಗ್ ಹಂತದ ಪಂದ್ಯದಲ್ಲಿ ಆಲ್ಔಟ್ ಅನ್ನು ಪಡೆದು ಪಾಯಿಂಟ್ಗಳ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಆಲೋಚನೆಯಲ್ಲಿ ಇದ್ದ ಹಾಗೆ ಕಾಣ್ತಾ ಇದೆ. ಮತ್ತೆ ಪಾಯಿಂಟ್ಗಾಗಿ ಪ್ರಯತ್ನ ಸತತವಾಗಿ ಮುಂದುವರಿಸ್ತಾ ಇದ್ದಾರೆ. ಆದರೆ ವಾಪಸ್ ಆಗ್ತಾ ಇದ್ದಾರೆ ಮತ್ತೆ ಒಂದು ಎಂಟಿ ರೈಡ್ನ ಜೊತೆಗೆ. ಅಂಜು ನಾಯ್ಕ ಬಲಿಷ್ಠವಾದ ಒಂದು ಕಿಕ್, ಫ್ರಂಟ್ ಕಿಕ್ ಮಾಡೋದ್ರ ಮುಖಾಂತರ ಒಂದು ಅಂಕವನ್ನು ತೆಗೆದುಕೊಳ್ತಾ ಇದ್ದಾರೆ ಇಲ್ಲಿ. ಥರ್ಡ್ ರೈಡ್ ಡೂ ಆರ್ ಡೈ ರೈಡ್ ನಲ್ಲಿ ಚೇತನ್ ಒಂದು ಪರ್ಸ್ಯೂಟ್ ಮಾಡುವ ಮುಖಾಂತರ ಡೂ ಆರ್ ಡೈ ರೈಡ್ಗೆ ಎಂಟ್ರಿ ಆಗಿದ್ದಾರೆ ಚೇತನ್. ಒಬ್ಬ ಆಲ್ರೌಂಡರ್ ಆಟಗಾರ. ಯಶಸ್ವಿಯಾಗಿ ಮಿಡ್ ಲೈನ್ ಕಡೆ ಬರ್ತಾ ಇದ್ರು, ಆದ್ರೆ ಅಷ್ಟರಲ್ಲಿ ಅಸಿಸ್ಟ್ ಬರ್ತಾ ಇದೆ. ಯಶಸ್ವಿ ಟ್ಯಾಕಲ್ ನ ಜೊತೆಗೆ ಅಂತಿಮ ಹಂತದಲ್ಲಿ ಒಂದು ಯಶಸ್ವಿ ರೈಡ್ ಜೊತೆಗೆ ಯಶಸ್ವಿ ಟ್ಯಾಕಲ್ ಅನ್ನು ಕೂಡ ಪಡ್ಕೊಳ್ತಾ ಇದೆ ಕಸ್ಟಮ್ಸ್ ಮಹಾರಾಷ್ಟ್ರ ತಂಡ. ಒಂದು ಬಲಿಷ್ಠವಾದಂತಹ ಕಿಕ್ ಮಾಡೋದ್ರ ಮುಖಾಂತರ ಕಳೆದ ದಾಳಿಯಲ್ಲಿ ಅಂಕವನ್ನು ಗಳಿಸಿಕೊಂಡಂತ ಆಟಗಾರ ಅಂಜು ನಾಯ್ಕ. ಮತ್ತೊಮ್ಮೆ ಕೊನೆ 1 ನಿಮಿಷ ಮಾತ್ರ. ಲಾಸ್ಟ್ 1 ಮಿನಿಟ್ ಬೋತ್ ಟೀಮ್ ಕ್ಯಾಪ್ಟನ್ಸ್. 1 ನಿಮಿಷದ ಆಟ ಬಾಕಿ ಇದೆ. ಟ್ರೈ ಮಾಡೋ ಪ್ರಯತ್ನ ಆದ್ರೆ ವಿಫಲವಾಗ್ತಾ ಇದೆ. ಒಂದು ಒಳ್ಳೆ ಪ್ರಯತ್ನ, ಯಶಸ್ವಿ ಟ್ಯಾಕಲ್. 34-17 ಅಂಕಗಳ ಅಂತರ ಮುನ್ನಡೆಯಲ್ಲಿ RWF ಬೆಂಗಳೂರು ತಂಡ. ವೆಂಕಟೇಶ್ ಮತ್ತೊಮ್ಮೆ ದಾಳಿಯಲ್ಲಿ ಸಮಯವನ್ನ ವ್ಯರ್ಥ ಮಾಡುವ ಒಂದು ಸ್ಟ್ರಾಟಜಿಯಲ್ಲಿ ಬಹುತೇಕ ಪಂದ್ಯದ
ಬಾಲಿಯ ದಾಳಿಯಾಗಿರ್ಬೋದು. ಸಮಯ ಮುಗಿತಾ ಇದೆ, ಪಂದ್ಯ ಕೂಡ ಮುಗಿತಾ ಇದೆ. 34-17 ಪಂದ್ಯವನ್ನ ಜಯ ಪಡ್ಕೊಂಡು